ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತ. ನಮ್ಮ ಸನಾತನ ಭಾರತೀಯ ಹಿಂದೂ ವೈದಿಕ ಆರ್ಯ ಸಂಸ್ಕೃತಿಯಲ್ಲಿ ಗುರುವಿಗೆ ಹೆಚ್ಚಿನ ಸ್ಥಾನವನ್ನು ಕೊಟ್ಟಿದ್ದಾರೆ. ನಗುರೋ ರಸಿಕಂ ತತ್ವಂ, ನಗುರೋ ರಸಿಕಂ ತಪಃ, ನಗುರೋ ರಸಿಕಂ ಕಿಂಚಿತ್ ಸತ್ಯಂ ಸತ್ಯಂ ವದಾಮ್ಯಹಂ ಎಂದು ಪರಮೇಶ್ವರನ ಮಾತು. ಇಂದು ನಾನು ಗುರುಗಳ ಒಂದು ಸ್ತೋತ್ರವನ್ನು ಕುರಿತು ಒಂದು ವಾಕ್ಯವನ್ನು ಹೇಳ್ತೇನೆ, ಅದನ್ನು ಕೇಳೋಣ. ಸಂಸಾರ ಸಾಗರ ಸಮುದ್ಧರಣೈಕ ಮಂತ್ರಂ, ಸಂಸಾರ ಸಾಗರ ಸಮುದ್ಧರಣೈಕ ಮಂತ್ರಂ, ಬ್ರಹ್ಮಾದಿ ದೇವ ಮುನಿ ಪೂಜಿತ ಸಿದ್ಧ ಮಂತ್ರಂ, ಬ್ರಹ್ಮಾದಿ ದೇವ ಮುನಿ ಪೂಜಿತ ಸಿದ್ಧ ಮಂತ್ರಂ, ದಾರಿದ್ರ್ಯ ದುಃಖ ಭವರೋಗ ವಿನಾಶ ಮಂತ್ರಂ, ದಾರಿದ್ರ್ಯ ದುಃಖ ಭವರೋಗ ವಿನಾಶ ಮಂತ್ರಂ, ವಂದೇ ಮಹಾಭಯಹರಂ ಗುರುರಾಜ ಮಂತ್ರಂ, ವಂದೇ ಮಹಾಭಯಹರಂ ಗುರುರಾಜ ಮಂತ್ರಂ. ಈ ಶ್ಲೋಕವನ್ನ ಪರಮೇಶ್ವರ ಪಾರ್ವತಿಗೆ ಉಪದೇಶ ಮಾಡಿದ್ದಾನೆ ಎಂದು ಗುರುಗೀತೆಯಲ್ಲಿ ಹೇಳಿದ್ದಾರೆ. ಮತ್ತೊಮ್ಮೆ ಶ್ಲೋಕವನ್ನು ಓದಿ ಅರ್ಥವನ್ನು ಹೇಳ್ತೇನೆ. ಸಂಸಾರ ಸಾಗರ ಸಮುದ್ಧರಣೈಕ ಮಂತ್ರಂ, ಬ್ರಹ್ಮಾದಿ ದೇವ ಮುನಿ ಪೂಜಿತ ಸಿದ್ಧ ಮಂತ್ರಂ, ದಾರಿದ್ರ್ಯ ದುಃಖ ಭವರೋಗ ವಿನಾಶ ಮಂತ್ರಂ, ವಂದೇ ಮಹಾಭಯಹರಂ ಗುರುರಾಜ ಮಂತ್ರಂ. ಗುರುರಾಜ ಮಂತ್ರ ಅತ್ಯಂತ ಶ್ರೇಷ್ಠವಾದದ್ದು. ಗುರುರಾಜ ಮಂತ್ರ ಹೆಸರೇ ರಾಜಮಂತ್ರ, ಗುರುರಾಜ ಮಂತ್ರ. ಈ ಮಂತ್ರವು ಎಲ್ಲ ಮಂತ್ರಗಳಲ್ಲಿಯೂ ರಾಜನಂತೆ ಇದೆ. ಗುರು ಮಂತ್ರವನ್ನ ಜಪ ಮಾಡುವುದರಿಂದ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ ಒಂದು ಗುರು ಮಂತ್ರ, ಅಥವಾ ತಸ್ಮೈ ಶ್ರೀ ಗುರವೇ ನಮಃ ಒಂದು ಗುರು ಮಂತ್ರ. ಗುರುವನ್ನ ಸ್ಮರಿಸುತ್ತಾ ಗುರುವನ್ನ ಭಾವನೆ ಮಾಡುತ್ತಾ ಹೇಳುವಂಥ ಮಂತ್ರವೇ ಗುರುರಾಜ ಮಂತ್ರ. ಓಂ ದ್ರಾಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ, ಸದ್ಗುರವೇ ನಮಃ. ಏನು ಗೊತ್ತಾಗಲಿಲ್ಲ, ಗುರವೇ ನಮಃ, ಗುರವೇ ನಮಃ, ಗುರವೇ ನಮಃ ಸಾಕು. ಈ ಗುರುರಾಜ ಮಂತ್ರ ಗುರುಗಳ ರಾಜಮಂತ್ರ. ಎಲ್ಲ ಮಂತ್ರಗಳಿಗಿಂತಲೂ ಶ್ರೇಷ್ಠವಾದ ಮಂತ್ರವಿದು. ಈ ಮಂತ್ರವನ್ನ ಪಾರಾಯಣ ಮಾಡುವುದರಿಂದ ಏನ್ ಫಲವಾಗುತ್ತೆ ಅನ್ನೋದು ಹೇಳ್ತಾ ಇದ್ದಾರೆ. ಸಂಸಾರ ಸಾಗರ ಸಮುದ್ಧರಣೈಕ ಮಂತ್ರಂ ಗುರುರಾಜ ಮಂತ್ರಂ. ಸಂಸಾರ ಸಾಗರ ಸಮುದ್ಧರಣ ಏಕ ಮಂತ್ರಂ. ಈ ಸಂಸಾರ ಸಾಗರವನ್ನ ಸುಲಭವಾಗಿ ದಾಟುವುದಕ್ಕೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ಮಂತ್ರ ಗುರುರಾಜ ಮಂತ್ರ. ಸಂಸಾರ ಸಾಗರ ಪ್ರತಿಯೊಬ್ಬರೂ ಅವರವರ ಸಂಸಾರವನ್ನ ನೋಡ್ಕೊಳ್ತಾ ಬಂದರೆ ಭಯಂಕರವಾದ ಸಮುದ್ರ. ಸಂಸಾರ ಸುಖ ದುಃಖ ಸಾಲ ಸೋಲ ರೋಗ ರುಜಿನ ಬಡತನ ಸಿರಿತನ ಮಾನ ಮರ್ಯಾದೆ ಎಷ್ಟರ ಇದೆ. ಪ್ರತಿ ಜನವೂ ದುಃಖ, ಪ್ರತಿ ಕ್ಷಣದಲ್ಲಿಯೂ ತಾಪ. ಇಂಥ ಸಂಸಾರ ಸಾಗರವನ್ನ ಸಮುದ್ಧರಣಂ, ಸಮ್ಯಕೋ ಉದ್ಧರಣಂ,
ಸಂಪೂರ್ಣವಾಗಿ ಸುಲಭವಾಗಿ ದಾಟುವುದಕ್ಕೆ ಸಾಧನವಾಗಿರುವ ಮಂತ್ರ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಯೋಚನೆ ಮಾಡಿ ನೋಡಿ, ತಸ್ಮೈ ಶ್ರೀ ಗುರವೇ ನಮಃ ಎನ್ನುವಂತಹದ್ದು ಸರಳವಾದ ಮಂತ್ರ. ಆದರೆ ಗುರುರಾಜ ಮಂತ್ರ, ಗುರುಗಳನ್ನ ಸ್ಮರಣೆ ಮಾಡುತ್ತಾ, ಗುರುಗಳಿಗೆ ವಂದಿಸುತ್ತಾ, ಗುರುಗಳ ಅನುಗ್ರಹವನ್ನ ಹೊಂದುವುದಕ್ಕೆ ಶ್ರೇಷ್ಠವಾಗಿರುವಂತಹ ಮಂತ್ರ ಗುರುರಾಜ ಮಂತ್ರ. ಎರಡನೇದು ಬ್ರಹ್ಮಾದಿ ದೇವ ಮುನಿ ಪೂಜಿತ ಸಿದ್ಧ ಮಂತ್ರಂ. ಈ ತಸ್ಮೈ ಶ್ರೀ ಗುರವೇ ನಮಃ ಎನ್ನುವಂತಹ ಮಂತ್ರ ಸಿದ್ಧ ಮಂತ್ರ. ಅತ್ಯಂತ ಸಿದ್ಧನಿಗೂ ಕೂಡ ಸಿದ್ಧಿಗಳನ್ನ ಅನುಗ್ರಹಿಸುವಂತ ಮಂತ್ರ. ಬ್ರಹ್ಮಾದಿ ದೇವ ಮುನಿ ಪೂಜಿತ ಸಿದ್ಧ ಮಂತ್ರಂ. ಬ್ರಹ್ಮಾದಿ ದೇವತೆಗಳು, ಬ್ರಹ್ಮ, ವಿಷ್ಣು, ಮಹೇಶ್ವರ, ಇಂದ್ರ, ಆದಿತ್ಯ, ಕುಬೇರ ಮುಂತಾಗಿರುವ ಎಲ್ಲ ದೇವತೆಗಳಿಗೂ, ಎಲ್ಲ ಗ್ರಹಗಳಿಗೂ, ನವಗ್ರಹಗಳು ಅಂತ ಹೇಳ್ತೀವಲ್ವೇ, ಅದ್ರ ಒಬ್ಬ ಬೃಹಸ್ಪತಿ, ಸೂರ್ಯ, ಚಂದ್ರ, ಮಂಗಳ, ಬುಧ, ಶುಕ್ರ, ಶನಿ, ರಾಹು, ಕೇತು, ಎಲ್ಲ ಗ್ರಹಗಳಿಗೂ ಕೂಡ ಅತ್ಯಂತ ಪೂಜ್ಯವಾಗಿರುವಂತಹ ಮಂತ್ರ ಗುರುರಾಜ ಮಂತ್ರ. ಬ್ರಹ್ಮಾದಿ ದೇವ ಮುನಿ ಪೂಜಿತ ಋಷಿಗಳು, ಮುನಿಗಳು, ತಪಸ್ವಿಗಳು, ಯತಿವರೇಣ್ಯರು ಎಲ್ಲರೂ ಕೂಡ ತಮ್ಮ ತಮ್ಮ ಗುರುಗಳನ್ನ ಆರಾಧನೆ ಮಾಡ್ತಾರೆ. ಗುರುವಿನ ಆರಾಧನೆಯನ್ನ ಮಾಡದೆ ಇರುವಂಥವನೇ ಇಲ್ಲ. ದೇವತೆಗಳಾಗಿರಲಿ, ಮಾನವರಾಗಿರಲಿ, ದಾನವರಾಗಿರಲಿ, ಪ್ರತಿಯೊಬ್ಬರಿಗೂ ಬೇಕಾದದ್ದು ಗುರುಮಂತ್ರ. ಬ್ರಹ್ಮಾದಿ ದೇವ ಮುನಿ ಪೂಜಿತ, ಎಲ್ಲರಿಂದಲೂ ಪೂಜಿಸಲ್ಪಟ್ಟಿರುವಂತ ಸಿದ್ಧ ಮಂತ್ರ. ಗುರುಮಂತ್ರವನ್ನ ಜಪ ಮಾಡಿದವನಿಗೆ ಫಲವಾಗುವುದಿಲ್ಲ ಅಂತಿಲ್ಲ, ಗ್ಯಾರಂಟಿ ಫಲವನ್ನ ಹೊಂದುತ್ತಾನೆ. ಅಂಥ ಪವಿತ್ರವಾದ ಮಂತ್ರ. ಮೂರನೇ ಪಾದ ದಾರಿದ್ರ್ಯ ದುಃಖ ಭವರೋಗ ವಿನಾಶ ಮಂತ್ರಂ. ದಾರಿದ್ರ್ಯ ದುಃಖ ಭವರೋಗ ವಿನಾಶ ಮಂತ್ರಂ. ಮನುಷ್ಯನಿಗೆ ದೊಡ್ಡ ಶತ್ರು ಬಡತನ. ಏಕೋ ಹಿ ದೋಷೋ ಗುಣಸನ್ನಿಪಾತೆ ನಿಮಜ್ಜತೀಂದೋಶ್ಚರಣೇಶ್ವಿವಾಂಕಃ ಅಸಮ್ಯಗುಪ್ತಂ ಕವಿನಾಹಿತೇನ ದಾರಿದ್ರ್ಯಮೇಕೋ ಕುಲಕೋಟಿ ಹಾನಿ ಗುಣಕೋಟಿ ಹಾನಿ ಅಂತ. ಒಂದು ದೋಷ ಬಡತನ. ಬಡತನ ಅಂತ ಒಂದು ಇದ್ದು ಬಿಟ್ರೆ ಆ ಮನುಷ್ಯ ಎಷ್ಟೇ ವಿದ್ಯಾವಂತನಾಗಿರ್ಬಹುದು, ಎಷ್ಟೇ ಬುದ್ಧಿವಂತನಾಗಿರ್ಬಹುದು, ಎಷ್ಟೇ ಸುಂದರ ಮೂರ್ತಿ ಆಗಿರ್ಬಹುದು, ಅವನಿಗೆ ಸಮಾಜದಲ್ಲಿ ಬೆಲೆ ಇಲ್ಲ. ಬಡತನ ಅತ್ಯಂತ ದೊಡ್ಡ ರೋಗ. ಈ ಬಡತನವನ್ನ ಸಂಪೂರ್ಣವಾಗಿ ನಾಶ ಮಾಡ್ಕೊಳ್ಬೇಕಾದ್ರೆ ತಸ್ಮೈ ಶ್ರೀ ಗುರವೇ ನಮಃ ಗುರುರಾಜ ಮಂತ್ರದಿಂದ ಸಾಧ್ಯ. ದಾರಿದ್ರ್ಯವನ್ನು, ದುಃಖವನ್ನು, ಭವರೋಗ ಸಂಸಾರದ ರೋಗವನ್ನು ಸಂಪೂರ್ಣವಾಗಿ ನಾಶ ಮಾಡುವ ಏಕೈಕ ಮಂತ್ರ ಗುರುರಾಜ ಮಂತ್ರ. ಈ ಗುರುರಾಜ ಮಂತ್ರವನ್ನ ನಾವುಗಳು ನಮ್ಮ ಮನೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಜಪ ಮಾಡುತ್ತಾ ಬಂದರೆ, ಯಾವ ಮಂತ್ರ ಅದು? ತಸ್ಮೈ ಶ್ರೀ ಗುರವೇ ನಮಃ, ತಸ್ಮೈ ಶ್ರೀ ಗುರವೇ ನಮಃ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈ ಮಂತ್ರವನ್ನ ಯಾರು ಮನೆಯಲ್ಲಿ ಜಪ ಮಾಡುತ್ತಾರೋ ಯಾವಾಗ ಬೇಕಾದ್ರೂ ಜಪ ಮಾಡಬಹುದು. ಮಡಿಯಲ್ಲಿದ್ದಾಗ, ಮೈಲಿಯಲ್ಲಿದ್ದಾಗ, ಸ್ನಾನ ಮಾಡದಿರುವಾಗ, ಸ್ನಾನ ಮಾಡಿರುವಾಗ, ಯಾವಾಗ ಮನಸ್ಸಿಗೆ ಬರುತ್ತದೆಯೋ ಆ ಸಮಯದಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಗುರುರಾಜ ಮಂತ್ರವನ್ನ ಜಪ ಮಾಡುತ್ತಾ ಬಂದರೆ ದಾರಿದ್ರ್ಯ ವಿನಾಶ ಮಂತ್ರಂ. ಆ ಕುಟುಂಬದಲ್ಲಿ ಯಾವ ಬಡತನವೂ ಇರುವುದಿಲ್ಲ. ಎಲ್ಲ ಸಂಪತ್ತು ತುಂಬಿ ತುಳುಕಾಡುತ್ತಿರುತ್ತದೆ ಆ ವಂಶದಲ್ಲಿ. ದುಃಖ, ಯಾವ ದುಃಖವೂ ಬರುವುದಿಲ್ಲ. ಏನೇ ದುಃಖ ಬಂದರೂ ಕೂಡ ಗುರುವಿನ ಅನುಗ್ರಹದಿಂದ ಎಲ್ಲ ದುಃಖಗಳು ದೂರವಾಗುತ್ತವೆ.
ಭವರೋಗ, ಸಂಸಾರವೆಂಬ ರೋಗ, ಭಯ ಎಲ್ಲವನ್ನೂ ದೂರ ಮಾಡುತ್ತದೆ. ಇಂಥ ಮಂತ್ರ ಗುರುರಾಜ ಮಂತ್ರ. ಒಂದೇ ಮಹಾಭಯಹರಂ ಗುರುರಾಜ ಮಂತ್ರಂ. ಇಂಥ ಗುರುರಾಜ ಮಂತ್ರವನ್ನ, ಗುರುವನ್ನ ಸ್ಮರಿಸುವಂತ ರಾಜಮಂತ್ರ. ಸಾವಿರಾರು ಮಂತ್ರಗಳಿವೆ, ಎಲ್ಲಾ ಮಂತ್ರಗಳಿಗೂ ಮಹತ್ವ ಉಂಟು. ಆದರೆ ಪಾರ್ವತಿ ಗುರುರಾಜ ಮಂತ್ರಕ್ಕೆ ಸಮಾನವಾಗಿರುವಂತಹ ಬೇರೊಂದು ಮಂತ್ರವಿಲ್ಲ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಚಿಕ್ಕವರು, ದೊಡ್ಡವರು, ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು, ವಿಧವೆಯರು, ವಿದುರರು, ಸನ್ಯಾಸಿಗಳು, ಯಾರು ಬೇಕಾದ್ರೂ ಜಪ ಮಾಡ, ಕಳ್ಳರು, ದುಷ್ಟರು, ಪೊಲೀಸನವರು, ಯಾರು ಬೇಕಾದ್ರೂ ಜಪ ಮಾಡಿ. ಇದೇನು ಕಷ್ಟ ಇಲ್ಲ, ಸಿಂಪಲ್. ಏನಂತ? ತಸ್ಮೈ ಶ್ರೀ ಗುರವೇ ನಮಃ, ತಸ್ಮೈ ಶ್ರೀ ಗುರವೇ ನಮಃ. ಅವಕಾಶ ಇದ್ರೆ ಪೂರ್ಣ ಶ್ಲೋಕ ಹೇಳ್ಕೊಳ್ಬಹುದು. ಇದು ಮಹಾಭಯಹರಂ. ಮಹಾಭಯ, ದೊಡ್ಡ ಭಯವನ್ನ, ಏನೋ ದೊಡ್ಡ ಭಯ ಬಂದ್ಬಿಟ್ಟಿದೆ ಅವನಿಗೆ, ವಂಶದಲ್ಲಿ ಭಯಂಕರವಾದಂತ ಭಯ ಬಂದಿದೆ. ಆ ಸಮಯದಲ್ಲಿ ಹೃತ್ಪೂರ್ವಕವಾಗಿ ಭಕ್ತಿಯಿಂದ ಗುರುದೇವ ನೀನೇ ನನಗೆ ಗತಿ, ನೀನೇ ನನಗೆ ಮಾರ್ಗದರ್ಶಕ ಅಂತ ಹೇಳಿ ತಸ್ಮೈ ಶ್ರೀ ಗುರವೇ ನಮಃ ಎನ್ನುವಂತ ಗುರುರಾಜ ಮಂತ್ರವನ್ನ ಜಪ ಮಾಡುತ್ತಾ ಬಂದರೆ ಪಾರ್ವತಿ ಅವನಿಗೆ ಮಹಾಭಯ ನಾಶಂ, ಎಲ್ಲ ದೊಡ್ಡ ದೊಡ್ಡ ಭಯಗಳು ನಾಶವಾಗುತ್ತವೆ. ಆದ್ದರಿಂದ ಪರಮೇಶ್ವರ ಹೇಳ್ತಾ ಇದ್ದಾನೆ, ನಾನು ಗುರುರಾಜ ಮಂತ್ರವನ್ನ ಯಾವಾಗಲೂ ಜಪ ಮಾಡುತ್ತೇನೆ. ಗುರುರಾಜ ಮಂತ್ರವನ್ನ ಒಂದೇ ವದಿ ಅಭಿವಾದನ ಸ್ತುತ್ಯೋಹೋ, ಆ ಸ್ತೋತ್ರಕ್ಕೆ ನಮಸ್ಕಾರ ಮಾಡುತ್ತೇನೆ, ಮಂತ್ರವನ್ನ ಗೌರವಿಸುತ್ತೇನೆ, ಮಂತ್ರವನ್ನ ಪೂಜೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಈ ಮಂತ್ರವನ್ನ ಉಪದೇಶ ಮಾಡಿರುವಂಥವನು ಪರಮೇಶ್ವರ. ಯಾರಿಗೆ? ಪಾರ್ವತಿಗೆ. ಮತ್ತೊಮ್ಮೆ ಮಂತ್ರವನ್ನು ಹೇಳ್ತೇನೆ, ಈ ಶ್ಲೋಕವನ್ನೇ ಗಟ್ಟಿ ಮಾಡಿಬಿಡಿ ತಾವು. ಸಂಸಾರ ಸಾಗರ ಸಮುದ್ಧರಣೈಕ ಮಂತ್ರಂ ಬ್ರಹ್ಮಾದಿ ದೇವ ಮುನಿ ಪೂಜಿತ ಸಿದ್ಧ ಮಂತ್ರಂ ದಾರಿದ್ರ್ಯ ದುಃಖ ಭವ ರೋಗ ವಿನಾಶ ಮಂತ್ರಂ ವಂದೇ ಮಹಾಭಯಹರಂ ಗುರುರಾಜ ಮಂತ್ರಂ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ತಮ್ಮೆಲ್ಲರಿಗೂ ಸದ್ಗುರುವಿನ ಅನುಗ್ರಹದಿಂದ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಧನ, ಧಾನ್ಯ, ಸುಖ ಸಂಪತ್ತು, ಎಲ್ಲ ಸಂಪತ್ತು ಉಂಟಾಗಲಿ. ಮನೆಗೆ ಜ್ಞಾನ ಭಕ್ತಿ ವೈರಾಗ್ಯ ಸಂಪತ್ತು ಉಂಟಾಗಲಿ. ನಾವೆಲ್ಲರೂ ಗುರುರಾಜ ಮಂತ್ರ ಪಠನದಿಂದ, ಗುರುರಾಜ ಮಂತ್ರ ಜಪದಿಂದ ಧನ್ಯರಾಗೋಣ ಅಂತ ತಿಳಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ.